ಗಾಂಧಿ ಭಾರತ ನಾನು ಈಗಾಗಲೇ ಹೇಳಿದ್ದೇನೆ. ಬೆಳಗಾವಿ ಗಾಂಧಿ ಭಾರತದಲ್ಲಿ ಭಾರತ ನಕಾಶೆಯನ್ನೇ ಅವರು ಸರಿ ಮಾಡ್ತಾ ಇಲ್ಲ. ಇನ್ನೇನು ದೇಶ ಸರಿ ಮಾಡ್ತಾರೆ ಅವರು? ದೇಶದ ನಕಾಶೆಯ ಮತ್ತು ಅದನ್ನು ಪತ್ರಿಕೆಯಲ್ಲಿ ಬಂದ ನಂತರ ಇನ್ನೂ ಸರಿ ಮಾಡಿಲ್ಲ, ಮಾಧ್ಯಮದಲ್ಲಿ ಬಂದ ನಂತರವೂ ಸಹಿತ. ಹೀಗಾಗಿ ಇದೊಂದು ಕಾಂಗ್ರೆಸ್ಸಿನ ಸಮ್ಮೇಳನವನ್ನು ಸರ್ಕಾರಿ ದುಡ್ಡು ಆಕ್ಷೇಪ ಇರೋದು ಭಾಳ ಸಿಂಪಲ್ ಆಗಿದೆ. ನಾವು ಅವ್ರಿಗೆ ನೀವು ಸಮಾವೇಶ ಯಾಕೆ ಮಾಡ್ತೀರಿ ಅಂತ ನಾವು ಕೇಳಿಲ್ಲ, ನೀವು ಮಾಡ್ಕೋರಿ. ಅದನ್ನು ಸರ್ಕಾರಿ ದುಡ್ಡದಾಗ ಯಾಕೆ ಮಾಡ್ತಾಯಿದ್ದೀರಿ? ನೀವೆಲ್ಲೆಲ್ಲ ನೋಡ್ರಿ, ಹೆಸ್ಕಾಮ್ದ ಲೈಟು ದುಡ್ಡೆಲ್ಲ ಲೈಟ್ ಹಾಕಿದವರು ಹೆಸ್ಕಾಮ್ದವರು. ಕಾಂಗ್ರೆಸ್ಸಿನ ಸಮಾವೇಶಕ್ಕೆ ಹೆಸ್ಕಾಮ್ದು ಯಾಕೆ? ಇನ್ನು ಮಹಾತ್ಮ ಗಾಂಧೀಜಿಯವ್ರದ್ದು ಕೂತ ಜಾಗದಲ್ಲಿ ಖರ್ಗೆ ಅವರು ಕೂತಿದ್ದಾರೆ ಅಂತ, ಅದಕ್ಕಾಗಿ ನಾವು ಮಾಡ್ತಾಯಿದ್ದೀವಿ. ಏನೇನೋ ಕತೆ ಹೇಳ್ತಾರೆ. ಆದರೆ ಆ ಕಾಂಗ್ರೆಸ್ಸು ಈ ಕಾಂಗ್ರೆಸ್ಸು ಯಾವ ಸಂಬಂಧ ಇದೆ? ಮತ್ತು ಇದರ ಜೊತೆಗೆ ಅವತ್ತಾಗಿರುವಂಥದ್ದೇನು? ಕಾಂಗ್ರೆಸ್ ಡಿಸಾಲ್ವ್ ಮಾಡಿರಿ ಅಂತ ಮಹಾತ್ಮ ಗಾಂಧಿಯವರು ಹೇಳಿದ್ರು. ಈಗ ಅವರ ಹೆಸರಿನಲ್ಲಿ, ಮಹಾತ್ಮ ಗಾಂಧಿಯವರ ಹೆಸರಿನಲ್ಲಿ ಇವರು ಒಂದು ರೀತಿಯಲ್ಲಿ ಅಲ್ಲಿ ಜಾತ್ರೆ ಮಾಡ್ತಾಯಿದ್ದಾರೆ, ದುಡ್ಡು ಹೊಡಿತಾ ಇದ್ದಾರೆ. ಸರ್ಕಾರಿ ದುಡ್ಡಿನಲ್ಲಿ ತಮ್ಮ ಒಂದು ಜಾತ್ರೆಯನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಇದಕ್ಕೇನು ಅರ್ಥ ಇಲ್ಲ. ಆದರೆ ಈಗ ಅವ್ರ ಸರ್ಕಾರ ಇದೆ, ಅಧಿಕಾರ ಇದೆ, ಹೀಗಾಗಿ ದುರಹಂಕಾರದಿಂದ ಏನೇನೋ ಮಾತನಾಡ್ತಾರೆ. ಅದಕ್ಕೆ ನಾನು ಉತ್ತರ ಕೊಡೋಕ್ಕೆ ಹೋಗಲ್ಲ. ಸೋನಿಯಾ ಗಾಂಧಿ ಅವರು ಬರ್ತಾರೆ ಅಂತ ಆರಂಭದಾಗ ಹೇಳಿದ್ರಿ, ಕ್ಯಾನ್ಸಲ್ ಆಗಿದೆ ಸರ್ ಅವ್ರದ್ದು ಮತ್ತು ಪ್ರಿಯಾಂಕಾ ಗಾಂಧಿ ಅವರು. ಇಲ್ಲಿ ಏನೋ ಈ ಕೆಲವೊಂದು ಅಚಾತುರ್ಯ ನಡೆದಿರೋದ್ರಿಂದ ಬರ್ತಾ ಇಲ್ಲ ಅಥವಾ ನನಗೆ ಗೊತ್ತಿಲ್ಲ ಅವ್ರು ಯಾಕೆ ಬರ್ತಾ ಇಲ್ಲ ಏನು ಅಂಥೇಳಿ. ಅವ್ರ ಪಾರ್ಟಿ ಅಧಿವೇಶನ ಇದು, ಹಾಗಾಗಿ ಅವ್ರು ಯಾಕೆ ಬರ್ತಾ ಇಲ್ಲ ಅಂತ ಅನ್ನೋದು ಈಗ ಸದ್ಯದ ಮಟ್ಟಿಗೆ ನನಗೆ ಮಾಹಿತಿ ಇಲ್ಲ. ಈಗ ಬೀದರ್ನಾಗ ಒಬ್ಬರು ಕಾಂಟ್ರಾಕ್ಟರ್ ಸಚಿನ್ ಅನ್ನೋರು ಸುಸೈಡ್ ಮಾಡ್ಕೊಂಡ್ರೆ ರೈಲ್ವೆ ಹಳಿಗೆ. ಪ್ರಿಯಾಂಕಾ ಖರ್ಗೆ ಅವರ ಆಪ್ತ ಸಹಾಯಕರು ಏನಂದ್ರೆ ಅವ್ರ ಮೇಲೆ ಬ್ಲ್ಯಾಕ್ ಮೇಲ್ ಮಾಡಿರ್ತಾರೆ, ಕೊಲೆ ಬೆದರಿಕೆ ಹಾಕಿರ್ತಾರೆ. ನೋಡ್ರಿ, ಇಲ್ಲೇ ಇತ್ತೀಚೆಗೆ 6 ಪುಟದೊಂದು ಲೆಟರ್ ಬರೆದಿಟ್ಟು ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಆದರೆ ಇಲ್ಲಿ ಬೆಳಗಾಂದಲ್ಲಿಯೂ ಅಲ್ಲಿನ ಸಚಿವರ ಆಪ್ತ ಕಾರ್ಯದರ್ಶಿಯ ಮೇಲೆ ಗಂಭೀರವಾದಂಥ ಆರೋಪ ಬಂದಿತ್ತು, ಅದನ್ನು ಮುಚ್ಚಾಕಿದರು. ಈಗ ನಾನು ಅದನ್ನು ನೋಡಿಲ್ಲ, ನನಗೆ ಮಾಹಿತಿ ಇಲ್ಲ. ಆದರೆ ನೀವು ಹೇಳಿರುವ ಮಾಹಿತಿಯ ಆಧಾರದ ಮೇಲೆ ಹೇಳೋದಾದರೆ ಅಲ್ಲೇ ಈಗ ಇನ್ನೊಬ್ಬರು ಹೆಸರು ಬರೆದಿಟ್ಟು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಇದರರ್ಥ ಯಾವ ದಿಕ್ಕಿನಲ್ಲಿ ಸರ್ಕಾರ ಹೊರಟಿದೆ, ಯಾವ ರೀತಿ ಇವರ ನೈತಿಕತೆ ಇದೆ. ಭಾಳ ದೊಡ್ಡ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂಥವರು ಇವತ್ತು ಸಂಪೂರ್ಣ ಭ್ರಷ್ಟಮಯವಾಗಿ ಹೋಗಿದ್ದಾರೆ. ಸರಿ, ಮುನಿರತ್ನ ಅವರು